ಹೀಗೆ ಬದನೆಕಾಯಿಯನ್ನು ಸುಲಿದುಕೊಂಡಿದ್ದೇನೆ. ಈಗ ಈರುಳ್ಳಿಯನ್ನು ಹೀಗೆ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೇನೆ. ಭಾಳ ಸಣ್ಣದಾಗಿ ಮಾಡಿಕೊಳ್ಳಬೇಕು. ಈರುಳ್ಳಿ, ಹಸಿಮೆಣಸನ್ನು ಬಾರೀಕ ಕಟ್ಟು ಮಾಡಿಕೊಳ್ಳಬೇಕು, ತುಂಡು ಮಾಡಿಕೊಳ್ಳಬೇಕು. ಈಗ ಇದನ್ನು ಮ್ಯಾಶ್ ಮಾಡಿಕೊಳ್ಳೋಣ. ಹೀಗೆ ಬದನೆಕಾಯಿಯನ್ನು ಮ್ಯಾಶ್ ಮಾಡಿಕೊಳ್ಳೋಣ. ಈಗ ಈರುಳ್ಳಿಯನ್ನು ಇದರಲ್ಲಿ ಸೇರಿಸಿಕೊಳ್ಳೋಣ. ಈರುಳ್ಳಿ, ಹಸಿಮೆಣಸು, ಕರಿಬೇವು, ನಂತರ ಒಂದು ಸ್ವಲ್ಪ ಉಪ್ಪು. ಈಗ ಕೊಬ್ಬರಿಯನ್ನು ಹಾಕಿಕೊಳ್ಳೋಣ. ರುಚಿಗೆ ಕೊಬ್ಬರಿ ಇದು ಹಾಕಿದರೆ ಇದೇ ಭರ್ತಕ್ಕೆ ರುಚಿಯನ್ನು ತರುವುದು. ಕೊಬ್ಬರಿ, ತುರಿದ ಕೊಬ್ಬರಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಇದು ಚಪಾತಿಯೊಂದಿಗೆ ತಿನ್ನಬಹುದು, ಅನ್ನದೊಂದಿಗೆ ತಿನ್ನಬಹುದು. ಬಹಳ ರುಚಿಯಾಗಿರುತ್ತದೆ. ಈಗ ಭರ್ತಾ ರೆಡಿಯಾಗಿದೆ ಫ್ರೆಂಡ್ಸ್, ಭರ್ತಾ ರೆಡಿಯಾಗಿದೆ. ಈಗ ಇದನ್ನು ಅನ್ನದ ಜೊತೆಗೆ ಸವಿಯಲು ಸರ್ವ್ ಮಾಡೋಣ. ಈಗ ತಿನ್ನಲು ರೆಡಿಯಾಗಿದೆ. ನೀವು ಮಾಡಿ ನೋಡಿ, ಬಹಳ ರುಚಿಯಾಗಿರುತ್ತದೆ.